ನಾನೇ ಮಾಧ್ಯಮದವ್ರು ಇದ್ದಾರೆ ಅಂದಿದ್ದಕ್ಕೆ ಇಲ್ಲ ನಾನೇ ಕರೆದಿಲ್ಲ ಸರ್, ಮಾಧ್ಯಮ ಜೊತೆ ಮಾತಾಡಬೇಕಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಇದು ಕೇಸ್ ಬಂದಿರೋದು 2020 BJP ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ BJPಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಇದು ಯಾವಾಗಿರೋದು ಕೇಸ್? BJP ಕಾಲದಲ್ಲೇ ಆಗಿತ್ತು. BJP ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ BJP ಇರೋ ಅಷ್ಟು ಜನ ಬಿಟ್ಟರು? BJP ಸರ್ಕಾರದಲ್ಲಿ ತಾನೇ ಆಗಿರೋದು ಅದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? BJP 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆನೂ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ BJP ಅವ್ರ ಮನೆ ಕಾಣಲ್ವ? ID ಅವ್ರಿಗೆ, CBI ಅವ್ರಿಗೆ BJP ಅವ್ರ ಮನೆ ಕಾಣಲ್ಲ. ಒಂದು ಯಾವುದನ್ನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ED ಅವ್ರು ರೇಡ್ ಮಾಡಿರೋದು BJP ಉದಾಹರಣೆಯನ್ನು ತೋರಿಸಿ. ಒಂದು ರಾಜ್ಯ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದಾಗ SIT ರಚನೆ ಮಾಡಿದ್ರಿ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ SIT ಅವರು ಕರೆಸಿದಂಥದ್ದು ಇದೇನು ನಲ್ಪಾಡ? ಈಗ SIT ಅವರು ಕರೆದಿದ್ರು, CBI ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದು ಕತೆ ಇದು. ಈಗ ಯಾವ ಟೈಮ್, ಈಗ ಯಾವ ಕಾಲದಲ್ಲಿ ಆಗಿರೋ, ಈಗ ನಾನು ಇಷ್ಟೇ ಬ್ರದರ್ ಒಂದು ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? BJP ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ ಈಗ ಮಾಡ್ತಾ ಇದ್ದೆ, ನಡೀತಾ ಇದೆಯಲ್ಲ, ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ED ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನು BJP ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ BJP ಎಲ್ಲೂ BJP ಅವ್ರು ಕಾಣಲ್ವಾ? ಇವರು ಸತ್ಯ ಹರಿಶ್ಚಂದ್ರ ಅವ್ರು BJP ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನಗೆಲ್ಲ ಒಂದು ಕಡೆ ಒಂದು ಬೇಜಾರೇನೆಂದರೆ, ಏನಕ್ಕೆ ಮಾಡಲಿ, ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವನು ED ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ್ಲ ಕಲ್ಲೋಲ್ಲ ಮಾಡಿದ್ರು ಆ ಟೈಮಲ್ಲಿ ನನಗೂ ED ರೇಡ್ ಆಗಿದೆ. ಈಗ ನಾನು ಇಷ್ಟೇ ನನ್ನ ಪ್ರಶ್ನೆ, ಬರೇ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ, BJP ಅವ್ರು ಸತ್ಯ ಹರಿಶ್ಚಂದ್ರನ ಅಂತ ಅಷ್ಟೇ ಹೇಳ್ತೀನಿ ನಾನು. ಈಗ ನಾನೇ ಮಾಧ್ಯಮದವ್ರು ಇದ್ದಾರೆ ಅಂದಿದ್ದಕ್ಕೆ ಇಲ್ಲ ನಾನೇ ಕರೆದಿಲ್ಲ ಸರ್, ಮಾಧ್ಯಮ ಜೊತೆ ಮಾತಾಡಬೇಕಂತ ಹೇಳ್ಬಿಟ್ಟು ಈಗ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಇದು ಕೇಸ್ ಬಂದಿರೋದು 2020 BJP ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ BJPಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ED ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಇದು ಯಾವಾಗಿರೋದು ಕೇಸ್? BJP ಕಾಲದಲ್ಲೇ ಆಗಿತ್ತು. BJP ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ BJP ಇರೋ ಅಷ್ಟು ಜನ ಬಿಟ್ಟರು? BJP ಸರ್ಕಾರದಲ್ಲಿ ತಾನೇ ಆಗಿರೋದು ಅದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? BJP 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆನೂ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ BJP ಅವ್ರ ಮನೆ ಕಾಣಲ್ವ? ID ಅವ್ರಿಗೆ, CBI ಅವ್ರಿಗೆ BJP ಅವ್ರ ಮನೆ ಕಾಣಲ್ಲ. ಒಂದು ಯಾವುದನ್ನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ED ಅವ್ರು ರೇಡ್ ಮಾಡಿರೋದು BJP ಉದಾಹರಣೆಯನ್ನು ತೋರಿಸಿ. ಒಂದು ರಾಜ್ಯ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದಾಗ SIT ರಚನೆ ಮಾಡಿದ್ರಿ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ SIT ಅವರು ಕರೆಸಿದಂಥದ್ದು ಇದೇನು ನಲ್ಪಾಡ? ಈಗ SIT ಅವರು ಕರೆದಿದ್ರು, CBI ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದು ಕತೆ ಇದು. ಈಗ ಯಾವ ಟೈಮ್, ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್ ಒಂದು ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? BJP ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ ಈಗ ಮಾಡ್ತಾ ಇದ್ದೆ, ನಡೀತಾ ಇದೆಯಲ್ಲ, ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ED ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನು BJP ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ BJP ಎಲ್ಲೂ BJP ಅವ್ರು ಕಾಣಲ್ವಾ? ಇವರು ಸತ್ಯ ಹರಿಶ್ಚಂದ್ರ ಅವ್ರು BJP ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನಗೆಲ್ಲ ಒಂದು ಕಡೆ ಒಂದು ಬೇಜಾರೇನೆಂದರೆ, ಏನಕ್ಕೆ ಮಾಡಲಿ, ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವನು ED ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ್ಲ ಕಲ್ಲೋಲ್ಲ ಮಾಡಿದ್ರು ಆ ಟೈಮಲ್ಲಿ ನನಗೂ ED ರೇಡ್ ಆಗಿದೆ. ಈಗ ನಾನು ಇಷ್ಟೇ ನನ್ನ ಪ್ರಶ್ನೆ, ಬರೇ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ, BJP ಅವ್ರು ಸತ್ಯ ಹರಿಶ್ಚಂದ್ರನ ಅಂತ ಅಷ್ಟೇ ಹೇಳ್ತೀನಿ ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.